Hello ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಸೌಂಡೇ ಇಲ್ಲ ಸಾನದ. ಓದಬೇಕಾದ್ರೆ ನಮ್ಮ ಸಾನದ ಸೌಂಡ್ ಬರಲ್ಲ. ಬೇರೆ ಟೈಮಲ್ಲಿ ಮಾತ್ರನೇ ಕಿರ್ಚಾಡೋದು, ಕೂಗಾಡೋದು. ಅಲ್ಲಿ ನಿಂತ್ಕೊಂಡ್ರೆ ಅಲ್ಲಿ ಕಾರಿಡಾರಲ್ಲಿ ನಿಂತ್ಕೊಂಡು ಮಾತಾಡೋದು ಇಲ್ಲಿ ತನಕ ಕೇಳಿಸುತ್ತೆ. ಈಗ ಓದ್ತಾ ಇದ್ದಾಳೆ ಪಾಪ, ಅದಕ್ಕೆ ಸೌಂಡ್ ಬರ್ತಾ ಇಲ್ಲ. ಓದು ಸಾನುಗೆ ಈಗ ಕ್ರಿಸ್ಮಸ್ ಹಾಲಿಡೇಸ್ ಶುರು ಆಗಿದೆ. ಇನ್ನೇನು ಮುಗಿಯೋದಕ್ಕೂ ಬಂತು. ನೆಕ್ಸ್ಟ್ ವೀಕಿಂದ ಶುರು ಆಗುತ್ತೆ ನ್ಯೂ ಇಯರಲ್ಲಿ. 2023 ನೆಕ್ಸ್ಟ್ ಇಯರ್. 2023 ಬಂದೇ ಬಿಡ್ತು ಸ್ನೇಹಿತರೆ. 22 ಹೇಗೆ ಮುಗಿದೋಯ್ತು ಗೊತ್ತೇ ಆಗಲಿಲ್ಲ. ಬಟ್ ಒಂದು ಕಡೆ ಅನ್ನಿಸ್ತಾ ಇತ್ತು, ಅದು ಮುಗಿದ್ರೆ ಸಾಕಪ್ಪ ನನಗೆ. ಈ ವರ್ಷ ಯಾಕೋ ನಮಗೆ ತುಂಬಾ ಹೆಲ್ತ್ ಇಶ್ಯೂಸ್ ಆಗ್ತಾ ಇದೆ, ಬೇಗ ಮುಗಿದ್ಬಿಡ್ಲಿ ಅಂತಾನು ಅನ್ನಿಸ್ತಾ ಇತ್ತು. ಬಟ್ ಇವಾಗ ಅನ್ನಿಸ್ತಾ ಇದೆ, ಅಯ್ಯೋ ಎಷ್ಟು ಬೇಗ ಒಂದು ವರ್ಷ ಆಗೋಯ್ತು, ಏನು ಮಾಡಿದ್ವಿ ಒಂದು ವರ್ಷದಲ್ಲಿ ಅಂತ. ನನಗೆ ಕ್ರಿಸ್ಮಸ್ ದಿನಾನೇ ಹೆಂಗೆ ಮುಗ್ದೋಯ್ತು. ನಾನು ಆಟಾಡ್ತಾ ನಂಗೆ ನೆನಪೇ ಇರಲಿಲ್ಲ ಕ್ರಿಸ್ಮಸ್ ಇವತ್ತು ಅಂತ. ಕ್ರಿಸ್ಮಸ್ ಆ್ಯಕ್ಚುಲಿ ಸಾನು ಹೇಳ್ತಾ ಇದ್ಲು, ಕ್ರಿಸ್ಮಸ್ ಡೇಗೆ ಹೊರಗಡೆ ಹೋಗೋಣ, ಚರ್ಚ್ಗೆ ಹೋಗೋಣ, ಲಾಸ್ಟ್ ಇಯರ್ ಹೋಗಿದ್ವಲ್ಲ ಅಂತ. ಅವತ್ತು ಅಷ್ಟೊಂದು ಬಿಸಿಲಿರಲಿಲ್ಲ, ಒಂಥರ ಚಳಿ ಇತ್ತು. ಅದಕ್ಕೆ ಸಾನು ಕರ್ಕೊಂಡು ಹೋಗೋದು ಬೇಡ, ಹೋಗಿದ್ವಲ್ಲ ಮಗಳೇ ಲಾಸ್ಟ್ ಇಯರು, ಈ ಸರಿ ಬೇಡ ಬಿಡು ಅಂದ್ಬಿಟ್ಟು ಸುಮ್ಮನಾಗ್ಬಿಟ್ವಿ. ಬೆಳಿಗ್ಗೆ ಹಾಗಂದ್ಲ ಅವಳು ಅಷ್ಟೇ. ಆಮೇಲೆ ರಾತ್ರಿ ತನಕ ಅವಳಿಗೆ ನೆನಪಿಲ್ಲ. ಒಂದು ಸಾರಿ ಆಟಾಡೋದಕ್ಕೆ ಹೋದರೆ ಅವಳಿಗೆ ಏನೂ ನೆನಪಿರೋದಿಲ್ಲ. ಬಂದ ಮೇಲೆ ಹೇಳ್ತಾ ಇದ್ದಾಳೆ, ಮಮ್ಮ ಇವತ್ತು ಕ್ರಿಸ್ಮಸ್ ಡೇ ಅಂತ ಮರ್ತೇ ಹೋಯ್ತು ನನಗೆ. ನಾನು ಡ್ಯಾಡಾಗೆ ಕರ್ಕೊಂಡೋಗಿ ಅಂತ ಹೇಳಬೇಕು ಅಂದ್ಕೊಂಡಿದ್ದೆ, ಮರ್ತೇ ಹೋಯ್ತು. ಈಗ ಸ್ನೇಹಿತರೆ ಟ್ರಿಪ್ನ ವ್ಲಾಗ್ಸ್ ಎಲ್ಲ ಕೂಡ ಎಂಡ್ ಆಗಿದೆ. ನಾನು ಆ್ಯಕ್ಚುಲಿ ಟ್ರಿಪ್ಪಿಂದ ಬಂದ ಮೇಲೆ ವ್ಲಾಗ್ಸ್ ಏನು ನಾನು ಮಾಡಲೇ ಇಲ್ಲ ಅನ್ನಿ, ಯಾಕಂದರೆ ಅದನ್ನು ಎಡಿಟ್ ಮಾಡಿ ಹಾಕೋದೇ ಟೈಮ್ ಹಿಡಿಸ್ತಾ ಇತ್ತು. ಸೊ ಟ್ರಿಪ್ ವ್ಲಾಗ್ ಆದಮೇಲೆ ಇದೇ ಫಸ್ಟ್ ವ್ಲಾಗ್ ನಾನು ಬೆಂಗಳೂರಿಂದ ಮಾಡ್ತಾ ಇರೋದು. ಈಗ ನಾನು ಅಡುಗೆಗೆ ರೆಡಿ ಮಾಡ್ತಾ ಇದ್ದೀನಿ. ಇವೊಂದು ಚಿಕನ್ ಗ್ರೇವಿ ಮಾಡೋಣ ಅಂತ ಹೇಳ್ಬಿಟ್ಟು. ರಾಜೇಶ್ ಶಾಪಿಂಗ್ ಹೋಗಿದ್ದಾರೆ ಹೊರಗಡೆ ಚಿಕನ್ ತರೋದಕ್ಕೆ ಅಂದ್ಬಿಟ್ಟು. ಅದ್ರ ಜೊತೆ ಸ್ವಲ್ಪ ತರಕಾರಿ ತೊಗೊಂಡು ಬನ್ನಿ ಅಂದಿದ್ದೆ. ಸೊ ಹೊರಗಡೆ ಹೋದಾಗೆಲ್ಲನೂ ಕಾಲ್ ಬರುತ್ತೆ, ಅದು ತರಲ್ಲ ಇದು ತರಲ್ಲ ಏನು ಅಂತ. ಹಲೋ, ಹಾಂ, ಎಷ್ಟಿದೆ ಕೆ ಜಿಗೆ? ಟೈಮ್ ಫೋನ್ ಮಾಡ್ತಾರೆ, 33. ಹ್ಞೂ ತಗೊಳ್ಳಿ. ಕಳಿಸಲೇಬಾರ್ದು ಅಪ್ಪನಿಗೆ. 2 ಅಥವಾ 3 kg ಇಲ್ಲ ಅಂದರೆ ಹುಳ ಆಗುತ್ತೆ. ಹಾಂ ಆಯ್ತು. ಅಪ್ಪನಿಗೆ ಶಾಪಿಂಗ್ಗೆ ಕಳಿಸಬಾರ್ದು, ಇಡ್ಲಾ? ಅಪ್ಪನಿಗೆ ಶಾಪಿಂಗ್ಗೆ ಕಳಿಸಬಾರ್ದು, ಅಪ್ಪನಿಗೆ ಶಾಪಿಂಗ್ಗೆ ಕಳಿಸಬಾರ್ದು ಅಂದರೆ ನಾನು ಹೋಗ್ಬೇಕು, ನಿನ್ಗೆ ಇಲ್ಲಿ ಓದಿಸ್ಲೇಬೇಕು, ನಾನು ಶಾಪಿಂಗ್ ಹೋಗ್ಬೇಕು. ಹೆಂಗೆ ಹೋಗ್ಲಿ ನಾನು? ಶಾಪಿಂಗ್ ಹೋಗೋ, ನಾನು ಆಟಾಡ್ತಾ ಇರ್ತೀನಿ. ಆಮೇಲೆ ಒಂದು ಸಾರಿ ಆಟಾಡೋದಕ್ಕೆ ಹೋದರೆ ಈ ಹುಡುಗಿ ವಾಪಸ್ ಸಿಗಲ್ಲ ನನ್ನ ಕೈಗೆ. ಎಲ್ಲ ಕೆಲಸ ಬಿಟ್ಬಿಟ್ಟು ನಾನು ಓದಿಸ್ತಾ ಕೂತಿರ್ತೀನಿ ಇಲ್ಲಿ. ಅದ್ರ ಜೊತೆ ನೀನು ಅಂದರೆ ರಾಜೇಶ್ ಶಾಪಿಂಗ್ ಹೋದರೆ ನನಗೆ ಏನಾದರೂ ಡೌಟ್ ಇರುತ್ತಲ್ವ. ಈಗ ಗೋಧಿ ಹಸಿಟ್ಟು ಸಿಗ್ತಾ ಇದೆ ತಗೊಳ್ಳ ಅಂತ ಫೋನ್ ಮಾಡಿದ್ರು. ಗೋಧಿ ಹಸಿಟ್ಟು ಅಲ್ಲಿ ಯಾವಾಗಲೂ ಕಡಿಮೆನೇ ಸಿಗೋದು ನಮಗೆ. ಅಲ್ಲಿ ಸ್ವಲ್ಪ ರೇಟ್ ರೀಸನೇಬಲ್ ಇರುತ್ತೆ, ಬಟ್ ಸಿಗೋದೇ ಇಲ್ಲ, ಖಾಲಿ ಆಗಿಬಿಡುತ್ತೆ ಅಷ್ಟು ಬೇಗ. ಇವಾಗ ತಾನೇ 2 kg ತಂದಿದ್ರು, ಅದಕ್ಕೆ ತರಲ್ಲ ಅಂತ ಫೋನ್ ಮಾಡಿದರು. ಅಪ್ರೂಪಕ್ಕೆ ಸಿಕ್ಬಿಟ್ಟಿದೆ ಅಂತ ಹೇಳಿ. ಅದು ಬಿಟ್ಟರೆ ನಾನು ಒಂದು ತರಕಾರಿ ಹೇಳಿರ್ತೀನಿ, ಅಲ್ಲಿ ಹೋದಾಗ ಇದು ಚೆನ್ನಾಗಿದೆ ಇದು ತಗೊಳ್ಳ ಅಂತ ಫೋನ್ ಮಾಡ್ತಾರೆ. ಆ ಥರ ಒಟ್ಟಿನಲ್ಲಿ ನನಗೆ ಅವರು ಹೋದಾಗ ಫೋನ್ ಬಂದಿಲ್ಲ ಅಂದರೆ ಏನೋ ಒಂಥರ ನಾನೇ ಫೋನ್ ಮಾಡಿಬಿಡ್ತೀನಿ, ಯಾಕ್ರಿ ಫೋನ್ರೇ ಮಾಡಿಲ್ಲ ನೀವು ಅಂತ. ಅಷ್ಟೊಂದು ಅಭ್ಯಾಸ ಆಗ್ಬಿಟ್ಟಿದೆ. ಅವರು ಹೊರಗಡೆ ಹೋದ್ರು ಅಂದರೆ ಫೋನ್ ಬರಲೇಬೇಕು, ಎವ್ರಿ ಟೈಮ್ ಬರ್ತಾ ಇರುತ್ತೆ. ಓಕೆ ಸ್ನೇಹಿತರೆ, ನಾನೀಗ ಅವಳಿಗೆ ಕೇಳಿಬಿಟ್ಟು ಮುಗಿಸ್ಬಿಡ್ತೀನಿ, ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಅಡುಗೆ ಮಾಡಿ ಆಯಿತು ಸ್ನೇಹಿತರೆ. ಈಗ ಸ್ವಲ್ಪ ಕಿಚನ್ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಊಟಕ್ಕೂ ರೆಡಿ ಮಾಡಬೇಕಲ್ಲ, ಸ್ವಲ್ಪ ಕುಕ್ಕುಂಬರ್ ಎಲ್ಲ ಕಟ್ ಮಾಡಿ ಊಟಕ್ಕೆ ರೆಡಿ ಮಾಡಿಬಿಟ್ರೆ ಯಾರು ಯಾವಾಗಲಾದರೂ ಎಷ್ಟೊತ್ತಾದರೂ ಊಟ ಮಾಡ್ಬೋದು. ಇದು ಚಿಕನ್ ಸಾರು ಸ್ನೇಹಿತರೆ. ಇದು ನೀವು ನಾನ್ ವೆಜ್ ಅನ್ನೋ ಪ್ಲೇ ಲಿಸ್ಟಲ್ಲಿ ಇದರ ರೆಸಿಪಿನ ನೀವು ನೋಡ್ಬೋದು. ನನ್ನ ಟ್ರಿಪ್ನ ಫಸ್ಟ್ ವ್ಲಾಗಲ್ಲಿ ಅಂದರೆ ನಾವು ಜರ್ನಿ ಮಾಡಿದ್ವಿ ಅಲ್ವಾ, ಅವತ್ತು ನಾನು ಚಪಾತಿ ರೋಲ್ ಮಾಡ್ಕೊಂಡು ಹೋಗಿದ್ದೆ, ಕ್ಯಾಪ್ಸಿಕಮ್ ಪಲ್ಯ ಮಾಡಿ. ಅದು ತುಂಬ ಜನ ಕೇಳಿದ್ರಿ ಅದನ್ನು ಮಾಡೋದನ್ನು ರೆಸಿಪಿ ತೋರಿಸಿ ಅಕ್ಕ ಅಂದ್ಬಿಟ್ಟು. ಸೊ ಬನ್ನಿ ಸ್ನೇಹಿತರೆ, ತುಂಬಾ ಯಮ್ಮಿಯಾಗಿರುತ್ತೆ. ಒಂಥರ ಡಿಫ್ರೆಂಟಾಗಿ ತೋರಿಸ್ತೀನಿ ಹೇಗೆ ಮಾಡೋದು ಅಂತ.
ಮೊದಲಿಗೆ ಸ್ನೇಹಿತರೆ ಒಂದು ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆ ತಗೊಂಡು ಅದಕ್ಕೆ ತೆಳ್ಳಕ್ಕೆ ಉದ್ದಕ್ಕೆ ಕಟ್ ಮಾಡಿರೋ ಅಂಥ ಕ್ಯಾಪ್ಸಿಕಮ್ ಹಾಗೆ ಈರುಳ್ಳಿ ಅದು ಕೂಡ ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ, ಉದ್ದಕ್ಕೆ ತೆಳ್ಳಕ್ಕೆ ಎರಡೂ ನಾವು ಎಣ್ಣೆಯಲ್ಲೇ ಮೀಡಿಯಂ ಫ್ಲೇಮ್ ಮಾಡಿಕೊಂಡು ಫ್ರೈ ಮಾಡಬೇಕು. ಮುಚ್ಚಿ ನೀರು ಹಾಕಿ ಎಲ್ಲ ಕುಕ್ ಮಾಡಬಾರ್ದು. ಮುಕ್ಕಾಲು ಭಾಗ ಕುಕ್ ಆಗಿದೆ ಅಂದಾಗ ನಾನು ತೆಳ್ಳಕ್ಕೆ ಕಟ್ ಮಾಡ್ಕೊಂಡಿರೋ ಟೊಮ್ಯಾಟೊ ಸೇರಿಸಿದ್ದೀನಿ. ಅದ್ರ ಜೊತೆನೇ ಉಪ್ಪು ಸೇರಿಸ್ತಾ ಇದ್ದೀನಿ, ಹಾಗೆ ಅರಿಶಿನದ ಪುಡಿ ಸೇರಿಸ್ತಾ ಇದ್ದೀನಿ. ಅರಿಶಿನದ ಪುಡಿ ಕೂಡ ಸ್ವಲ್ಪ ನಾರ್ಮಲ್ಗಿಂತ ಜಾಸ್ತಿನೇ ಹಾಕಿದ್ದೀನಿ. ಇದಕ್ಕೆ ಖಾರದ ಪುಡಿ ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು 1 ಸ್ಪೂನ್ ಅಥವಾ 1.5 ಸ್ಪೂನು ಬೇಕಾಗುತ್ತೆ. ನಾನು ಇಲ್ಲಿ 4 ಕ್ಯಾಪ್ಸಿಕಮ್ದು ಮಾಡ್ತಾ ಇರೋದು 3 ಜನಕ್ಕೆ ಅಂತ ಹೇಳಿಬಿಟ್ಟು. ಇಷ್ಟನ್ನು ನಾವೀಗ ಎಣ್ಣೆಯಲ್ಲೇ ಫ್ರೈ ಮಾಡ್ತಾ ಮಾಡ್ತಾ ಅದ್ರ ಹಸಿ ವಾಸನೆನ ತೆಗಿಬೇಕು. ಅದ್ರ ಜೊತೆಗೆ ಟೊಮ್ಯಾಟೊ ಕೂಡ ಸಾಫ್ಟ್ ಆಗುತ್ತೆ ನೋಡಿ. ಈಗ ಕಲರ್ ಚೇಂಜ್ ಆಗಿದೆ ಅಲ್ವಾ, ಸ್ವಲ್ಪ ಹೊತ್ತು ಮುಚ್ಚಿ ಬಿಟ್ಟಿದ್ದೆ ನಾನು. ಇದು ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ತಾ ಇದ್ದೀನಿ. ಇದ್ರ ಜೊತೆ ಗರಂ ಮಸಾಲ ಕೂಡ ಒಂದು ಅರ್ಧ ಸ್ಪೂನಷ್ಟು ಹಾಕ್ತಾ ಇದ್ದೀನಿ. ಇಷ್ಟೆಲ್ಲ ಸ್ನೇಹಿತರೆ ಎಣ್ಣೆಯಲ್ಲೇ ಫ್ರೈ ಮಾಡಬೇಕು. ಆ್ಯಂಡ್ ಕ್ಯಾಪ್ಸಿಕಮ್ ನೀವು ತುಂಬಾ ಬೇಯಿಸಂಗೆ ಇಲ್ಲ. ಈಗ ನಾವು ಹೊರಗಡೆ ಫ್ರೈಡ್ ರೈಸಲ್ಲಿ ಆಗಿರ್ಬೋದು, ನೂಡಲ್ಸಲ್ಲಿ ಆಗಿರ್ಬೋದು, ಹೇಗಿರುತ್ತೆ ನೋಡಿ ಕ್ಯಾಪ್ಸಿಕಮ್ಮು ಆ ರೀತಿಯಲ್ಲಿ ಇರಬೇಕೇ ಹೊರತು ತುಂಬಾ ಮ್ಯಾಶಿ ಥರ ಆಗಬಾರ್ದು, ಮುಟ್ಟಿದ ತಕ್ಷಣವೇ ಕರ್ಗೋಗ್ತಾ ಇದೆ ಆ ಥರ ಇರಬಾರ್ದು. ಈಗ ಡ್ರೈ ಮಸಾಲೆ ಸೇರಿಸಿದ್ವಿ ಅಲ್ವಾ, ಇದು ಕ್ಯಾಪ್ಸಿಕಮ್ಗೆ ಹಿಡಿಬೇಕು ಅಂದರೆ ನಾವು ಸಣ್ಣ ಉರಿ ಮಾಡಿಬಿಟ್ಟು ಮುಚ್ಚಿ ಬಿಡಬೇಕು. ಒಂದು ವಿತಿನ್ 2-3 ಮಿನಿಟ್ಸ್ ಅದು ಕುಕ್ ಆಗಿಬಿಡುತ್ತೆ. ಇದು ಎಲ್ಲಾನು ಮಸಾಲೆ ಹಿಡಿದ ಮೇಲೆ ನನಗನ್ನಿಸ್ತು ಇದು ಸ್ವಲ್ಪ ಕಡಿಮೆ ಅನ್ನಿಸ್ತಾ ಇದೆ, ಇನ್ನು ಸ್ವಲ್ಪ ಜಾಸ್ತಿ ಮಾಡೋಣ ಅಂತ ಹೇಳಿಬಿಟ್ಟು ಕ್ಯಾಬೇಜ್ ಅಂದರೆ ಎಲೆಕೋಸನ್ನು ತೆಳ್ಳಕ್ಕೆ ಉದ್ದಕ್ಕೆ ಅದೂ ಕಟ್ ಮಾಡಿಕೊಂಡು ಸೇರಿಸ್ತಾ ಇದ್ದೀನಿ. ಇದು ಒಂಥರ ಚೆನ್ನಾಗಿರುತ್ತೆ. ಆದರೆ ಕ್ಯಾಪ್ಸಿಕಮ್ಮೇ ಡಾಮಿನೇಟ್ ಆಗಿದ್ದು ಕ್ಯಾಬೇಜ್ನ ಸ್ವಲ್ಪ ಹಾಕಿದಾಗ ನೋಡೋದಕ್ಕೂ ಒಂಥರ ಚೆನ್ನಾಗಿತ್ತು. ಆ್ಯಂಡ್ ಟೇಸ್ಟ್ ವೈಸ್ ಕೂಡ ಕ್ಯಾಪ್ಸಿಕಮ್ಮೇ ಹೈಲೈಟ್ ಆಗುತ್ತೆ. ಈ ಕ್ಯಾಬೇಜ್ ನಾವು ಜಾಸ್ತಿ ಕುಕ್ ಮಾಡಬೇಕು ಅಂತಿಲ್ಲ, ಜಸ್ಟ್ ಮಿಕ್ಸ್ ಮಾಡಿಬಿಟ್ಟು ನಾವು ಇಳಿಸಿದ್ರು ಸಾಕೇನೆ, ಯಾಕಂದರೆ ಇದು ರಾ ಕೂಡ ತಿನ್ಬೋದಲ್ವಾ ಅದಕ್ಕೆ. ಅದ್ರ ಜೊತೆಗೇನೆ ನಾನು ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿಬಿಟ್ಟು ತಕ್ಷಣಕ್ಕೆ ನಾನು ಇಳಿಸ್ಬಿಡ್ತೀನಿ, ಯಾಕಂದರೆ ಮುಚ್ಚಿಟ್ರೆ ಆಮೇಲೆ ಅದು ಕ್ಯಾಬೇಜು ಕುಕ್ ಆಗುತ್ತೆ. ನೋಡಿ ಸ್ನೇಹಿತರೆ, ಪರ್ಫೆಕ್ಟಾಗಿ ಕುಕ್ ಆಗಿದೆ. ಇದ್ರ ಜೊತೆ ನಾನು ಸ್ಪೆಷಲ್ ಟಚ್ ಏನು ಕೊಡ್ತಾ ಇರೋದು ಅಂದರೆ ಕೆಚಪ್ನ ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ಕೆಚಪ್ ಸ್ವಲ್ಪ ಟ್ಯಾಂಗಿ ಟೇಸ್ಟ್ ಇರುತ್ತೆ. ಇದರಲ್ಲಿ ನಾವು ಏನು ಟೊಮ್ಯಾಟೊ ಆ್ಯಡ್ ಮಾಡಿದ್ವು ಅದೊಂಥರ ಸ್ವೀಟ್ ಬರ್ತಾ ಇತ್ತೆ ಹೊರತು ಆ ಟ್ಯಾಂಗಿ ಟೇಸ್ಟ್ ಬರ್ತಾ ಇರಲಿಲ್ಲ. ಸ್ವಲ್ಪಕ್ಕೆ ಮಿಕ್ಸ್ ಮಾಡಿ ನೋಡಿದ್ದೆ ನಾನು, ತುಂಬ ಚೆನ್ನಾಗಿದೆ, ಟೇಸ್ಟ್ ಅನ್ನಿಸ್ತು, ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಎಲ್ಲದಕ್ಕೂ ಮಿಕ್ಸ್ ಮಾಡಿದೆ. ರಾಜೇಶ್ಗೆ ಗೊತ್ತಿಲ್ಲ ನಾನು ಅದು ಮಿಕ್ಸ್ ಮಾಡಿದ್ದು. ಟೇಸ್ಟ್ ಮಾಡಿ ಅಂತ ಹೇಳಿದಾಗ ಅವ್ರಿಗಂತೂ ತುಂಬಾ ಇಷ್ಟ ಆಗಿತ್ತು. ಸಾನು ಊಟ ಮಾಡ್ತೀಯಾ? ಇವತ್ತು ಸಾನು ತಿಂಡಿ ತಿಂದಿರೋದೇ 12 ಗಂಟೆಗೆ, ಎದ್ದಿರೋದು 10 ಗಂಟೆಗೆ. ಅದಕ್ಕೆ ಇವಾಗ ಊಟ ಮಾಡೋದಿಲ್ವಂತೆ. ಟೈಮ್ ಈಗ 3:15. ಎಷ್ಟು ಗಂಟೆಗೆ ಬರ್ತೀಯಾ ಪಪ್ಪ? 4:30ಗೆ ಬರ್ತೀಯಾ? ಬರಬೇಕು. ಈ ಬ್ಯಾಗು ಸ್ನೇಹಿತರೆ ಬ್ಯಾಕ್ ಪ್ಯಾಕ್ ಇದು. ಆ್ಯಕ್ಚುಲಿ ಇದು ನೋಡಿ ಹಿಂದೆ ಹಾಕೊಳ್ಳೋದು, ನಾನು ಮುಂದೆ ಹಾಕೊಂಡು ತಿರುಗ್ತಾ ಇದ್ದೆ. ಯಾಕೆ ಅಂದರೆ ಇದರಲ್ಲಿ ನಾನು ಕೆಲವೊಂದು ಎಮರ್ಜೆನ್ಸಿಗೆ ಲೈಕ್ ಮೊಬೈಲ್ ಇಡೋದು, ದುಡ್ಡು, ನನ್ನ ಕ್ಯಾಮ್ರಾ ಇಡೋದು ಇಷ್ಟೆಲ್ಲನೂ ಇಟ್ಟಿದ್ದೆ ಅಲ್ವಾ. ಪ್ರತಿ ಸಾರಿ ಹಿಂದ್ಗಡೆಯಿಂದ ತೆಗೆದು ಕೈಯಲ್ಲಿ ಇಟ್ಕೊಂಡು ಜಿಪ್ ತೆಗೆದು ಎತ್ಕೊಳ್ಳೋದಕ್ಕೆ ಕಷ್ಟ ಆಗ್ತಾಯಿತ್ತು. ಅದಕ್ಕೆ ಮುಂದ್ಗಡೆನೇ ನೇತಾಕೊಂಡ್ಬಿಟ್ಟಿದೆ. ಇನ್ನೂ ಒಂದು ಏನಂದರೆ ಹಿಂದೆ ಇದ್ದಾಗ ಯಾರೋ ತುಂಬ ಕ್ರೌಡೆಡ್ ಪ್ಲೇಸಲ್ಲಿ ಜಿಪ್ ತೆಗೆಯೋದಾಗಲಿ ಕೈ ಹಾಕೋದಾಗಲಿ ಗೊತ್ತಾಗೋದಿಲ್ಲ. ಸೊ ಸೇಫ್ಟಿಗೆ ಅಂದ್ಬಿಟ್ಟು ನಾನು ಮುಂದೆ ಹಾಕ್ಕೊಂಡಿದ್ದೆ. ಇದರಲ್ಲಿ ಮುಂದೆ ಒಂದು ಇಲ್ಲಿ ಸಣ್ಣ ಪೌಚ್ ಇದೆ, ಇಲ್ಲಿ ಒಂದು ಜಿಪ್ ಇದೆ, ಒಳಗಡೆ ಮನಿ ಪೌಚ್ ಇದೆ, ಕಾಯಿನ್ ಪೌಚ್ ಇದೆ. ಇದು ನಾನು ಮೀಶೋ ಬ್ಯಾಗ್ ಹಾಲ್ ಮಾಡಿದಾಗ ತೋರಿಸಿದ್ದೆ. ಸೊ ನೀವು ಇದರ ಲಿಂಕ್ ಅದೇ ಪ್ಲೇ ಲಿಸ್ಟಲ್ಲಿ ಚೆಕ್ ಮಾಡ್ಬೋದು. ರಾಜೇಶ್ ಕೂಡ ಒಂದು ತೊಗೊಂಡಿದ್ರು, ಆದರೆ ಅದರಲ್ಲಿ ಬೇರೆ ಸ್ಟಫ್ಸ್ ಇಟ್ಟಿದ್ದೆ. ಅದರಲ್ಲಿ ನಾನು ನೀರೆಲ್ಲ ಇಟ್ಟಿದ್ದೆ. ನೀರಿಟ್ಟಾಗ ಕ್ಯಾಮ್ರಾ ಇಡೋದು ಸೇಫ್ ಅಲ್ಲ ಅಲ್ವಾ. ಸೊ ಕ್ಯಾಮ್ರಾಸ್ ಎಲ್ಲ ಇಲ್ಲಿರ್ತಾ ಇತ್ತು. ಸ್ಯಾನಿಟೈಸರು, ಟಿಶ್ಯೂ, ಒಂದು ಚಿನ್ನ ಟವಲ್ಲು, ಬಿಸ್ಕೆಟ್ಸು, ಚಾಕ್ಲೇಟ್ಸು ಎಲ್ಲ ಕೂಡ ನಾನು ಇದರಲ್ಲಿ ಇಟ್ಕೊಂಡಿದ್ದೆ. ಅದರಲ್ಲಿ ಬಾಕಿದು ದೊಡ್ಡ ಸ್ಟಫ್ಸ್ ಎಲ್ಲನೂ ಅದರಲ್ಲಿ ಇಟ್ಟಿದ್ದೆ. ಜಾಕೆಟ್ ಬಗ್ಗೆ ಕೇಳಿದ್ರಿ. ಈ ಜಾಕೆಟು ತುಂಬಾ ಚೆನ್ನಾಗಿದೆ ಸ್ನೇಹಿತರೆ. ಆ್ಯಂಡ್ ಸ್ಟೈಲಿಶಾಗಿ ಕೂಡ ಕಾಣುತ್ತೆ, ಕ್ವಾಲಿಟಿನೂ ಕೂಡ ತುಂಬ ಚೆನ್ನಾಗಿದೆ. ಇದು ಆನ್ಲೈನಲ್ಲ, ಶಾಪಲ್ಲಿ. ಆದರೆ ಇದು US ಇಂದ ಬಂದಿರೋದು. ಇದಕ್ಕೆ $100 ಆಗುತ್ತಂತೆ. ಇದು ನನಗೋಸ್ಕರ ರಾಜೇಶ್ ಅವರು ತರಿಸಿರೋದು. ಆದರೆ ಇದಕ್ಕೆ ರಾಜೇಶ್ ಪೇ ಮಾಡಿಲ್ಲ, ರಾಜೇಶ್ ಕಂಪ್ನಿಯವ್ರು ಪೇ ಮಾಡಿದ್ದಾರೆ. ಇದು ಈ ಇಯರ್ ಸ್ಟಾರ್ಟಿಂಗಲ್ಲಿ ಒಂದು ಫಂಕ್ಷನ್ ಮಾಡಿದರು ನೋಡಿ, ಅವಾರ್ಡ್ ಫಂಕ್ಷನ್ ಮಾಡಿದರು. 15 ಇಯರ್ಸ್ ಕಂಪ್ಲೀಟ್ ಆಗಿದ್ದಕ್ಕೆ. ಆ್ಯಂಡ್ ಚಾಕ್ಲೇಟ್ಸ್ ಎಲ್ಲ ಕೊಟ್ಟಿದ್ರು. ರಾಜೇಶ್ ಬ್ಲೇಸರ್ ತೊಗೊಂಡಿದ್ರು ಅದಕ್ಕೆ ಅಂದ್ಬಿಟ್ಟು.
ಆವಾಗ ಅಂದರೆ ಅಂಥ ಫಂಕ್ಷನ್ಸ್ ಎಲ್ಲ ಮಾಡಿದಾಗ ಅವರು ಗಿಫ್ಟ್ ಅಂತ ಕೊಡ್ತಾರೆ. ಸೊ ಆ ಗಿಫ್ಟಲ್ಲಿ ನಮಗೆ ಕ್ಯಾಟಲಾಗ್ ಕಳಿಸಿದ್ರು. ರಾಜೇಶ್ ಅಂದರು, ನನ್ನ ಹತ್ರ ಇದೆಯೇ ಒಂದು, ನೀನು ಬೇಕಿದ್ರೆ ಈ ಸರಿ ಸೆಲೆಕ್ಟ್ ಮಾಡ್ಕೊ, ನಿನ್ನ ಸೈಜ್ ಕೊಡು, ನಿನ್ಗೆ ಯಾವ್ದು ಇಷ್ಟನೋ ಅದು ಆರ್ಡ್ರ್ ಮಾಡು ಅಂದ್ಬಿಟ್ಟು. ಸೊ ನಾನು ಇದು ಆರ್ಡ್ರ್ ಮಾಡಿದ್ದೆ. ಬೇರೆ ಬೇರೆ ಥರದ್ದು ಇರುತ್ತೆ. ನಾನು ಇದನ್ನು ಮಾಡಿದ್ದೆ. ರಾಜೇಶ್ಗೆ ಇದು ಇಷ್ಟ ಆಗ್ಬಿಟ್ಟು ಅವರು ಕೂಡ ಒಂದು ಮಾಡಿದ್ರು. ಸೊ ಅದಕ್ಕೆ ಎಷ್ಟಾಗುತ್ತೆ ಅಂತ ಕೇಳಿದಾಗ ಇದಕ್ಕೆ $100 ಆಗುತ್ತೆ ಅಂತ ಅವರು ಹೇಳಿದ್ರಂತೆ. ಸೊ ರಾಜೇಶ್ $100 ಪೇ ಮಾಡಿ ಒಂದು ಆರ್ಡ್ರ್ ಕೊಟ್ಟಿದ್ದಾರೆ. ಅದಿನ ಬಂದಿಲ್ಲ. ಇದು ಮಾತ್ರ ನಮಗೆ ರೀಸೆಂಟಾಗಿ ಕೊಟ್ಟಿದ್ದು. ರಾಜೇಶ್ ಆಫೀಸ್ಗೆ ಹೋದಾಗ ಸಿಕ್ಕಿದ್ದ ತಕ್ಷಣವೇ ನಾನು ಹಾಕ್ಕೊಂಡೋಗಿದ್ದೆ ಅಂತ ಹೇಳ್ಬೋದು. ಸೊ ಇದು US ಇಂದ ಬಂದಿರೋದು. ನನಗೋಸ್ಕರ ರಾಜೇಶ್ ತರಿಸಿರೋದು $100 ಜಾಕೆಟ್. ಕ್ವಾಲಿಟಿ ವೈಸ್. ಇನ್ನು ಸ್ನೇಹಿತರೆ, ನಿಮ್ಮಲ್ಲಿ ಕೇಳ್ತಾ ಇದ್ರಿ, ನೀವು ಕಾರಲ್ಲಿ ಯಾಕಕ್ಕ ಹೋಗಲಿಲ್ಲ? ಕಾರಲ್ಲಿ ಹೋಗಿದ್ರೆ ಆರಾಮಾಗಿ ಎಲ್ಲ ಕಡೆನೂ ಸುತ್ತಾಡ್ಕೊಂಡು ಬರ್ಬೋದಿತ್ತಲ್ವಾ? ಸುಮ್ಮನೆ ಬಸ್ಸು ಆಟೋ ಅಂದ್ಕೊಂಡು ಹತ್ತಿ ಇಳಿಯೋದು ಮಾಡ್ತಾಯಿದ್ರಿ, ಯಾಕೆ ನೀವು ಆರಾಮಾಗಿ ಹೋಗಲಿಲ್ಲ ಅಂತ. ಕಾರಲ್ಲಿ ನಾವು ಹೋಗದೇ ಇರೋದಕ್ಕೆ ಮೇನ್ ರೀಸನ್ ಬಂದು ಟ್ರಾವೆಲ್ ಟೈಮ್ ಉಳಿಸೋದಕ್ಕೆ. ಆಮೇಲೆ ಸ್ಟ್ರೇನ್ ಕೂಡ ಆಗುತ್ತಲ್ವ ಒಬ್ಬರೇ ಡ್ರೈವ್ ಮಾಡೋದು. ಈಗ ನಾವು ಡೈರೆಕ್ಟು ಗೋಕರ್ಣಗೆ ಹೋಗ್ಬಿಟ್ಟು ಅಲ್ಲಿಂದ ನಾವು ಬೇರೆ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡಿದ್ದು. ಬೆಂಗಳೂರಿಂದ ಗೋಕರ್ಣಗೆ ಹೋಗೋದಕ್ಕೆ ನಮಗೆ 500 ಕಿಲೋಮೀಟರ್ಸ್ ಆಗುತ್ತೆ. ಸೊ ಒಂದು ಸ್ಟ್ರೆಚ್ಚಲ್ಲೇ ರಾಜೇಶ್ ಒನ್ ಡೇಯಲ್ಲಿ 500 ಕಿಲೋಮೀಟರ್ಸ್ ಕವರ್ ಮಾಡಬೇಕಿತ್ತಲ್ವ. ಸೊ ರಾಜೇಶ್ ಅಂದರು, ಒಂದು ದಿನ ಫುಲ್ಲು ನನಗೆ ಡ್ರೈವ್ ಮಾಡಿರೋದು ಸ್ಟ್ರೇನ್ ಆಗಿರುತ್ತೆ, ಸುಮ್ಮನೆ ವೇಸ್ಟ್ ಆಗುತ್ತೆ, ಅವತ್ತಿನ ದಿನ ಹೋಗ್ಬಿಟ್ಟು ನಾವು ರೂಮಲ್ಲಿ ಇರಬೇಕಾಗತ್ತೆ, ಇನ್ನೆಲ್ಲೂ ಹೋಗೋದಕ್ಕಾಗೋದಿಲ್ಲ ಅಂತ ಹೇಳಿದ್ರು. ಅದು ಬೇರೆ ನಾವು ರಜಾ ಇದ್ದಾಗ ಹೋಗಿದ್ರೆ ಅದೊಂಥರ ಇರ್ತಾಯಿತ್ತು. ರಾಜೇಶ್ಗೂ ಆಫೀಸ್ ಇತ್ತು, ಸಾನುಗೂ ಸ್ಕೂಲ್ ಇತ್ತು. ನಾವು ಡೇ ವೇಸ್ಟ್ ಮಾಡೋದು ಬೇಡ, ಟ್ರೈನಲ್ಲೇ ಹೋಗೋಣ, ನೈಟ್ ಜರ್ನಿ ಮಾಡೋಣ, ಬೆಳಿಗ್ಗೆ ಅಲ್ಲಿ ಹೋದ ತಕ್ಷಣ ನಾವು ಸುತ್ತಾಡೋದಕ್ಕೆ ಶುರು ಮಾಡ್ಬೋದಲ್ವಾ ಅಂತ ಅಂದ್ಕೊಂಡ್ವಿ. ಸೊ ಇನ್ನೂ ಒಂದು ಅಡ್ವಾಂಟೇಜ್ ಏನಾಯಿತು ಅಂದರೆ, ನಮಗೆ ಅಡ್ವಾಂಟೇಜ್ ಅಲ್ಲ, ನಿಮಗೆ. ಹೇಗೆ ಅಂದರೆ, ಈಗ ನಾವು ಕಾರಲ್ಲಿ ಹೋಗಿದ್ದಿದ್ರೆ ನಿಮ್ಗೇನು ಅನ್ನಿಸ್ತಿತ್ತು? ಆ ಕಾರ್ ಇದ್ರೇ ಅಲ್ಲೆಲ್ಲ ಹೋಗೋದಕ್ಕಾಗೋದು, ಅಲ್ಲಿ ಓಡಾಡೋದಕ್ಕಾಗೋದು, ಕಾರಲ್ಲೇ ಹೋಗಬೇಕು ಅಂತ ನಿಮ್ಗೆ ಅನ್ನಿಸ್ತಾ ಇತ್ತು. ಆದರೆ ನಾವೀಗ ಕಾರ್ ಇಲ್ಲದೆ ಕೂಡ ಎಲ್ಲ ಕಡೆನೂ ಓಡಾಡಿದ್ದೀವಿ, ಜಾಗಗಳನ್ನ ನೋಡಿದ್ದೀವಿ, ಎಂಜಾಯ್ ಮಾಡಿದ್ದೀವಿ. ಟ್ರಾವೆಲ್ ಯಾವುದ್ರಲ್ಲಿ ಮಾಡ್ತೀವಿ ಅದು ಇಂಪಾರ್ಟೆಂಟ್ ಅಲ್ಲ, ಅಲ್ಲಿಗೆ ಹೋದ್ಮೇಲೆ ನಾವು ಅಲ್ಲೆಲ್ಲ ಹೇಗೆ ಸುತ್ತಾಡ್ತೀವಿ, ಹೇಗೆ ಫನ್ ಮಾಡ್ತೀವಿ, ನಾವು ಯಾವ್ಯಾವ ಪ್ಲೇಸಸ್ನ ಚೂಸ್ ಮಾಡಿದ್ದೀವಿ ಅದು ಇಂಪಾರ್ಟೆಂಟು. ನೀವು ಟ್ರೈನಲ್ಲಿ ಹೋಗಿ, ಬಸ್ಸಲ್ಲಿ ಹೋಗಿ ಅಥವಾ ಕಾರಲ್ಲಿ ಹೋಗಿ, ಇಟ್ ಡಸಂಟ್ ಮ್ಯಾಟರ್. ಯಾವ ರೀತಿಯಲ್ಲಿ ಹೋದ್ರೂ ನಾವು ಅಲ್ಲಿ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡ್ಬೋದು. ಒಂದು ಏನು ಅಂದರೆ, ಅಲ್ಲಿ ಹೋದ್ಮೇಲೆ ರೀಚ್ ಆದಮೇಲೆ ತುಂಬ ಹತ್ತತ್ರಕ್ಕೇ ಪ್ಲೇಸಸ್ ಜಾಸ್ತಿ ಇದೆ. ಅದನ್ನು ನಾವು ಕವರ್ ಮಾಡಬೇಕು, ಕಡಿಮೆ ಟೈಮಲ್ಲಿ ಕವರ್ ಮಾಡಬೇಕು ಅಂದರೆ ನಮಗೆ ಕಾರ್ ಇದ್ದರೆ ಒಳ್ಳೆಯದು. ಈಗ ನಾವು ಅಲ್ಲಿ ಗೋಕರ್ಣದಲ್ಲಿ ನಮಗೆ ಬೈಕೇ ಸಿಕ್ತು, ಬೈಕಲ್ಲಿ ಓಡಾಡಿದ್ವಿ. ಆದರೆ ಗೋಕರ್ಣಕ್ಕೂ ಮುರುಡೇಶ್ವರಕ್ಕೂ ಆ ವೇಯಲ್ಲಿ ನಮಗೆ 2 ಪ್ಲೇಸ್ ಎಕ್ಸ್ಟ್ರಾ ಇತ್ತು. ಆ 2 ಪ್ಲೇಸ್ ಕವರ್ ಮಾಡಬೇಕು ಅನ್ನೋ ಹಾಗಿದ್ರೆ ನಮ್ಮ ಹತ್ರ ಕಾರ್ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು. ಯಾಕಂದರೆ ಬಸ್ಸಲ್ಲಿ ಅಲ್ಲೆಲ್ಲ ಸ್ಟಾಪ್ ಕೊಡೋದಿಲ್ಲ ಅವರು, ಹಾಗಾಗಿ ನಾವು ಅದನ್ನು ಸ್ಕಿಪ್ ಮಾಡಬೇಕಾಗಿ ಬಂತು. ಬಟ್ ಸ್ಟಿಲ್ 2 ಪ್ಲೇಸಸ್ ಏನೋ ಸ್ಕಿಪ್ ಮಾಡಿದ್ವಿ, ಆದರೆ ಎಲ್ಲ ಪ್ಲೇಸಸ್ಸನ್ನು ಬೇರೆದೆಲ್ಲ ಕವರ್ ಮಾಡಿದ್ವಿ, ಫನ್ ಮಾಡಿದ್ವಿ. ನಾವು ಈ ಟ್ರಿಪ್ಪನ್ನು ಯಾವ ರೀತಿಯಲ್ಲಿ ಪ್ಲ್ಯಾನ್ ಮಾಡಿದ್ವಿ ಅಂದರೆ, ಗೋಕರ್ಣ, ಮುರುಡೇಶ್ವರ, ಉಡುಪಿ, ಧರ್ಮಸ್ಥಳ ಎಲ್ಲನೂ ಕೂಡ ಈ ಪುಣ್ಯಕ್ಷೇತ್ರಗಳು. ನಾವೇನೋ ಪುಣ್ಯಕ್ಷೇತ್ರಗಳಿಗೆ ಹೋಗ್ಬೋದು, ಆದರೆ ನಮ್ಮ ಜೊತೆ ಈ ಮಕ್ಕಳು ಬಂದಿರ್ತಾರಲ್ವ, ಅವ್ರಿಗೆ ಸ್ವಲ್ಪ ಫನ್ ಬೇಕು. ಬರೀ ದೇವಸ್ಥಾನನೇ ಸುತ್ತಿಸ್ತೀರಾ, ನಮಗೇನು ಮಜಾ ಬರ್ತಾ ಇಲ್ಲ ಅಂತ ಹೇಳೋದಕ್ಕೆ ಶುರು ಮಾಡ್ತಾರೆ. ಸೊ ಅದ್ರ ಮಧ್ಯ ಫನ್ ಕೂಡ ಇರಬೇಕು, ನೋಡುವಂಥ ಜಾಗಗಳು ಕೂಡ ಇರಬೇಕು, ಅವ್ರು ಎಂಜಾಯ್ ಮಾಡಬೇಕು. ಆ ಥರ ನಾವು ಪ್ಲ್ಯಾನ್ ಮಾಡಿ ಗೋಕರ್ಣದಲ್ಲಿ ದೇವಸ್ಥಾನ ಬಿಟ್ಟರೆ ಬೇರೆ ಎಲ್ಲ ಏನಿದೆ, ಮುರುಡೇಶ್ವರದಲ್ಲಿ ಏನಿದೆ, ಉಡುಪಿಯಲ್ಲಿ ಏನಿದೆ ಅಂತೆಲ್ಲನೂ ಕೂಡ ನೋಡಿ, ಕೊನೆಯಲ್ಲಿ ಅಲ್ಲಿಂದ ಹತ್ತಿರ ಆಗುತ್ತೆ ಧರ್ಮಸ್ಥಳಕ್ಕೂ ಹೊಟ್ಟೋಗೋಣ, ನಾವು ತುಂಬ ಸರಿ ಕ್ಯಾನ್ಸಲ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಲಾಸ್ಟಲ್ಲಿ ಅದನ್ನು ಆ್ಯಡ್ ಮಾಡಿದ್ದು. ಅಲ್ಲಿ ತನಕ ನಮ್ಮದು ಪ್ಲ್ಯಾನೇ ಇರಲಿಲ್ಲ, ಅಷ್ಟೇ ನಮ್ಮದು ಪ್ಲ್ಯಾನ್ ಇದ್ದಿದ್ದು. ಆ್ಯಂಡ್ ಉಡುಪಿಗೂ ಕೂಡ ಯಾಕೆ ಹೋಗಿದ್ದು ಅಂದರೆ, ಮುರುಡೇಶ್ವರದಿಂದ ಧರ್ಮಸ್ಥಳದ ತನಕ 4 ಅವರ್ ಜರ್ನಿ ಆಗುತ್ತೆ. ಆ 4 ಅವರ್ ಜರ್ನಿನ ಬ್ರೇಕ್ ಮಾಡಬೇಕಿತ್ತು. ಸುಮ್ಮನೆ ಕೂತ್ಕೊಂಡು ಸ್ಟ್ರೇನ್ ಆಗುತ್ತೆ ಬಸ್ಸಲ್ಲಿ ಅಂದ್ಬಿಟ್ಟು ಉಡುಪಿಯಲ್ಲಿ ಸ್ಟಾಪ್ ಮಾಡೋಣ, ಉಡುಪಿಯಲ್ಲಿ ಕೂಡ ದೇವಸ್ಥಾನ ಇದೆ, ಅಲ್ಲಿಗೆ ಹೋಗೋಣ. ಅಲ್ಲಿ ಇನ್ನೂ ತುಂಬ ಪ್ಲೇಸಸ್ ಇತ್ತು, ಬಟ್ ನಮಗೆ ಟೈಮ್ ಕಡಿಮೆ ಇದ್ದಿದ್ದರಿಂದ ನಾವು ಅಲ್ಲಿಗೆ ಹೋಗೋದಕ್ಕಾಗಲಿಲ್ಲ. ಇಷ್ಟು ಸ್ನೇಹಿತರೆ ನನ್ನ ಟ್ರಿಪ್ ಎಕ್ಸ್ಪೀರಿಯನ್ಸು. ಟ್ರಿಪ್ ಅಂತೂ ತುಂಬಾ ಎಂಜಾಯ್ ಮಾಡಿದ್ವಿ. ಪ್ಯಾರಾಸೇಲಿಂಗ್ ಆ್ಯಕ್ಚುಲಿ ಅಷ್ಟೊಂದು ಭಯ ಇರಲಿಲ್ಲ, ಹೋಗಬೇಕಾದ್ರೆ ಭಯ ಅನ್ನಿಸ್ತು, ಬಟ್ ಆಮೇಲೇನೂ ಇಲ್ಲ. ಈಗ ಕೂಡ ನಾನು ನೆಕ್ಸ್ಟ್ ಮಾಡು ಅಂದರೆ ನಾನು ಮಾಡ್ತೀನಿ, ಏನೂ ಭಯ ಇಲ್ಲದೆ. ಆದರೆ ಈ ಅಂಡರ್ ವಾಟರ್ ಎಕ್ಸ್ಪೀರಿಯೆನ್ಸ್ ಇದೆಯಲ್ಲ, ಫಸ್ಟ್ ಟೈಮ್ ಆಗಿದ್ದರಿಂದ ಅದನ್ನು ಹೇಗೆ ಮ್ಯಾನೇಜ್ ಮಾಡಬೇಕು ಅಂತ ನನಗೆ ಗೊತ್ತಾಗಲಿಲ್ಲ. ಎಸ್ಪೆಷಲಿ ನನಗೆ ಅವರು ನೀರಿಗೆ ತಳ್ಳಿದ ತಕ್ಷಣವೇ ನನಗೆ ಮೇಲ್ ಬರೋಕ್ಕೆ ಆಗಲಿಲ್ಲ, ಉಸಿರು ಕಟ್ಟದಂಗೆ ಆಗೋಯ್ತು.
ಒತ್ತಾಡ್ತಾ ಇದ್ದೀನಿ ಒಳಗಡೆ. ಅದೊಂದು ಟೆಕ್ನಿಕ್ ನಾನು ಕಲ್ತ್ಕೊಳ್ಬೇಕು, ಹೇಗೆ ನೀರಿಂದ ಮೇಲ್ಗಡೆ ಬರೋದು ಅಂದ್ಬಿಟ್ಟು. ಈ ವಾಟರ್ ಪಾರ್ಕ್ಸ್ಗೆ ಹೋದಾಗ ಸ್ಲೈಡ್ ಆಗಿಬಿಟ್ಟು ಒಳಗಡೆ ಬೀಳ್ತೀವಲ್ವ, ಅದಕ್ಕೆ ನಾನು ಆಡೋದಕ್ಕೆ ಹೋಗೋದಿಲ್ಲ, ಯಾಕಂದರೆ ಮೇಲೆ ಬರೋಕ್ಕೆ ಬರಲ್ಲ ನನಗೆ ಅಂದ್ಬಿಟ್ಟು. ಸೊ ಅದು ಬಿಟ್ಟರೆ ಒಳಗಡೆ ಹೋದಾಗ ಉಸಿರಾಡೋದಕ್ಕೆ ತೊಂದರೆ ಆಗೋದಿಲ್ಲ, ಅವರು ಗ್ಯಾಜೆಟ್ಸ್ ಎಲ್ಲ ಕೊಟ್ಟಿರ್ತಾರೆ. ಆದರೆ ಈ ಗ್ಲಾಸ್ ಹಾಕಿರ್ತಾರೆ, ಮಾಸ್ಕ್ ಹಾಕಿರ್ತಾರೆ ಮೂಗು ಮುಚ್ಚೋ ಥರ, ಆ್ಯಂಡ್ ನೀರೊಳಗಡೆ ಕಣ್ಣು ನೀಟಾಗಿ ಬಿಡಬೇಕು ಅನ್ನೋ ರೀತಿಯಲ್ಲಿ. ಅದು ಸ್ವಲ್ಪ ನೀರು ತುಂಬ್ಕೊಂಡ್ಬಿಟ್ಟಿತ್ತು. ಅದನ್ನು ಹೇಗೆ ಅವಾಯ್ಡ್ ಮಾಡೋದು ಅಂತ ತಿಳ್ಕೊಂಡ್ರೆ ನೆಕ್ಸ್ಟ್ ನಾನು ಅದನ್ನು ಕೂಡ ಎಂಜಾಯ್ ಮಾಡ್ಬೋದು. ನೆಕ್ಸ್ಟ್ ಮಾಡ್ತೀನಾ ಇಲ್ವಾ ಗೊತ್ತಿಲ್ಲ, ಬಟ್ ಚೆನ್ನಾಗಿತ್ತು. ನೀವು ಒಂದ್ಸಾರಿ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಸೊ ಈ ಇನ್ಫಾರ್ಮೇಷನೊಂದಿಗೆ ಸ್ನೇಹಿತರೆ, ಈ ಇನ್ಫಾರ್ಮೇಷನ್ ಆ್ಯಂಡ್ ನನ್ನ ಎಕ್ಸ್ಪೀರಿಯೆನ್ಸ್ ಜೊತೆಗೆ ಇವತ್ತಿನ ವ್ಲಾಗ್ ಕೂಡ ಎಂಡ್ ಮಾಡ್ತೀನಿ. ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನೀವು ಕೇಳಿದಂಥ ಕ್ವೆಶನ್ಸ್ಗೆ ಆನ್ಸರ್ ಕೊಟ್ಟಿದ್ದೀನಿ. ಸಿಗೋಣ ಮುಂದಿನ ವೀಡಿಯೋಲಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಸಿಗೋಣ ಮುಂದಿನ ವೀಡಿಯೋಲಿ.